ನಮಸ್ಕಾರ. ಹರೇ ಕೃಷ್ಣ. ಹರೇ ಕೃಷ್ಣ. ಕಲಾ ಇವತ್ತು ಚಾಪ್ಟರ್ 13. ಅದಕ್ಕಿಂತ ಮುಂಚೆ ನಾವು ನೋಡ್ಬೇಕು ಅಂದ್ರೆ ಚಾಪ್ಟರ್ 12 ಅಲ್ಲಿ ನಾವು ದೇವರು ಅಂದ್ರೆ ದೇವರನ್ನ ನಿರಾಕಾರ ರೂಪ ಪೂಜೆ ಮಾಡ್ಬೇಕಾ ಅಥವಾ ನಂಬೇಕಾ ಅಥವಾ ಆಕಾರ ರೂಪನ ನಾವು ಪೂಜೆ ಮಾಡ್ಬೇಕಾ ಅನ್ನೋದನ್ನ ಜಿ ಅಂದ್ರೆ ಗಾಡ್ ಅನ್ನೋದು ನಮ್ಮ ಸಿನೋನಿಮ್ ಆಯಿತು. ಜಿ ನಲ್ಲಿ ಅದಿತ್ತು. ಓ ಓ ಅಂದ್ರೆ ಆಪ್ಷನ್ಸ್. ಹೇಗೆಲ್ಲ ಹೇಗೆಲ್ಲ ಬಂದು ಭಗವಂತನ ಭಕ್ತಿ ಮಾಡಬಹುದು, ಏನೆಲ್ಲ ಆಪ್ಷನ್ಸ್ ಇದೆ. ಏನೆಲ್ಲ ಒಂದು ನಮ್ಮ 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 ಮೆಟೀರಿಯಲ್ ಪೊಸಿಷನ್ಸ್, ನಮ್ಮ ದಾನ ಕೊಟ್ಟು ಅಥವಾ ನಾವೇ ಸೇವೆ ಮಾಡಿ ಭಕ್ತರಿಗೆ ಮತ್ತೆ ದೇವರಿಗೆ, ಅಥವಾ ಅಟ್ಲೀಸ್ಟ್ ನಮ್ಮ ಕರ್ಮದ ಫಲವನ್ನ ತ್ಯಾಗ ಮಾಡಿ, ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಆಪ್ಷನ್ಸ್ ಅಲ್ಲಿ ಭಗವಂತನ ಭಕ್ತಿ ಮಾಡಬಹುದು. ಡಿ ಬಂದು ಡಿವೋಟೀಸ್ ಡಿಸ್ಪೊಸಿಷನ್ ಅಂತ ಇತ್ತು. ಅಂದ್ರೆ ಯಾವ ರೀತಿ ಭಕ್ತರು ಇರಬೇಕು, ಯಾವ ರೀತಿ ಭಕ್ತರನ್ನ ಕೃಷ್ಣ ಇಷ್ಟಪಡ್ತಾರೆ ಅನ್ನೋದ್ರ ಬಗ್ಗೆ ಇತ್ತು. ಸೊ ಇವಾಗ ಚಾಪ್ಟರ್ 13. ಚಾಪ್ಟರ್ 13. ಚಾಪ್ಟರ್ 13ನ ಕ್ಷೇತ್ರಜ್ಞ ವಿಭಾಗ ಯೋಗ ಅಂತೀವಿ. ಸೊ ಆ ಚಾಪ್ಟರ್ ಶುರು ಮಾಡೋಕೆ ಮುಂಚೆ ಗುರುವಿನ ಆರಾಧನೆ ಮಾಡೋಣ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಣಂ. ಮಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ येन तस्मै श्रीगुरवे नमः. नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामने. नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे. हरे कृष्ण. ಹರೇ ಕೃಷ್ಣ. ಸೊ ಈ ಭಗವದ್ಗೀತೆಯನ್ನ 18 ಅಧ್ಯಾಯಗಳನ್ನ 3 ಭಾಗಗಳನ್ನಾಗಿ ಮಾಡ್ತಾರೆ. ಫಸ್ಟ್ 6, ನೆಕ್ಸ್ಟ್ 6, ಇವಾಗ ಲಾಸ್ಟ್ 6. ನಾವಿವಾಗ ಲಾಸ್ಟ್ 6 ಚಾಪ್ಟರ್ಗಳ 3ನೇ ಭಾಗದಲ್ಲಿ ಇದ್ದೀವಿ. ಸೊ ಫಸ್ಟ್ 6 ಚಾಪ್ಟರ್ಗಳು ಏನು ಇಂಟ್ರೊಡಕ್ಷನ್ ತರ ಅನ್ಕೋಬಹುದು. ನೆಕ್ಸ್ಟ್ 6 ಚಾಪ್ಟರ್ಗಳು ಕ್ರಕ್ಸ್ ತರ ಅನ್ಕೋಬಹುದು, ನಿಮಗೆ ಇಂಪಾರ್ಟೆಂಟ್ ತರ ಅನ್ಕೋಬಹುದು. ನೆಕ್ಸ್ಟ್ 6 ಚಾಪ್ಟರ್ಗಳು ಆಲ್ರೆಡಿ ಡಿಸ್ಕಸ್ ಮಾಡಿರೋದರ ಒಂದೊಂದು ವಿಷಯದ ಬಗ್ಗೆ ಡೀಟೇಲ್ಸ್ ಜಾಸ್ತಿ ಇರುತ್ತೆ ಇದರಲ್ಲಿ. ಆಯ್ತಾ? ಈ ಚಾಪ್ಟರ್ ಅಲ್ಲಿ ಆಲ್ರೆಡಿ 2ನೇ ಅಧ್ಯಾಯದಲ್ಲಿ ಕೇಳಿರೋ ಅಂತಹ ಒಂದು ವಿಷಯನೇ, ಆದರೆ ಅದನ್ನ ಏನು ಡೀಟೇಲ್ಡ್ ಆಗಿ ಇರುತ್ತೆ. ಅಂದ್ರೆ ಏನು, ಇಲ್ಲಿ ಅರ್ಜುನ ಏನು ಭಕ್ತಿ ಯೋಗದ ಬಗ್ಗೆ ಎಲ್ಲ ಕೇಳಿದ ಮೇಲೆ ಭಕ್ತಿ ಯೋಗನೇ ಬೆಸ್ಟ್ ಅಂತೆಲ್ಲ ಹೇಳಿದ ಮೇಲೂ ಕೂಡ ಹಾಗಂತ ಭಕ್ತಿಯೋಗ ಬೆಸ್ಟ್ ಅಂತ ಹೇಳಿ ನಾಮಸ್ಮರಣೆ ಒಂದೇ ಸಾಕು ಅಂತ ಹೇಳಿ ಬೇರೆ ಯಾವ ಜ್ಞಾನ ಪಡಿಬಾರ್ದು ಅಂತ ಏನೂ ಇಲ್ಲ. ಆ ಥರ ಭಕ್ತರು ಕೂಡ ಜ್ಞಾನವನ್ನು ಪಡಿತಿರ್ತಾರೆ. ಎಸ್, ಟಾಪ್ ಮೋಸ್ಟ್ ಏನು, ಭಗವಂತನ ಕಡೆ ಪ್ರೀತಿ, ಆ ಭಗವಂತನ ಕಡೆ ಭಕ್ತಿ, ಅದು ಟಾಪ್ ಮೋಸ್ಟ್. ಬಟ್ ಹಾಗಂತ ಹೇಳಿ ಹಾಗೆ ಮೂಢನಂಬಿಕೆ ಜೊತೆ ಜಸ್ಟ್ ಆ ಥರ ಇರಬೇಕು ಅಂತ ಏನಿಲ್ಲ. ಸೊ ಅರ್ಜುನ ಇಲ್ಲಿ ಕ್ವೆಶನ್ಸ್ ಕೇಳ್ತಾರೆ. ಏನು ವೈಸ್ ಕ್ವೆಶನ್ಸ್. ಅದರಿಂದಾನೇ ಈ ಚಾಪ್ಟರ್ನ ಅಕ್ರೋನಿಮ್ ಬಂದು ವೈಸ್, WISE. ಡಬ್ಲ್ಯೂಗೆ ವೈಸ್ ಕ್ವೆಶನ್ಸ್. ಬೇಸಿಕ್ ಏನೇನು ಕ್ವೆಶನ್ಸ್ ಕೇಳ್ತಾರೆ ಅರ್ಜುನ ಅಂದ್ರೆ, ಕೃಷ್ಣ ನನಗಿವಾಗ ಪ್ರಕೃತಿ ಅಂದ್ರೆ ಏನು, ಪುರುಷ ಅಂದ್ರೆ ಏನು, ಕ್ಷೇತ್ರ ಅಂದ್ರೆ ಏನು, ಕ್ಷೇತ್ರಜ್ಞ ಅಂದ್ರೆ ಏನು, ಜ್ಞಾನ ಅಂದ್ರೆ ಏನು, ಜ್ಞಾನದ ಕೊನೆ ಅಂದ್ರೆ ಏನು, ಅಲ್ಟಿಮೇಟ್ ಲಾಸ್ಟ್ ಅಂದ್ರೆ ಏನು, ಈ 6 ವಿಷಯಗಳ ಬಗ್ಗೆ ಅರ್ಜುನ ಕೇಳ್ತಾರೆ. ಆವಾಗ ಕೃಷ್ಣ ಅದನ್ನ ಎಕ್ಸ್ಪ್ಲೈನ್ ಮಾಡಕ್ ಶುರು ಮಾಡ್ತಾರೆ. ಅದೇ ಈ ಚಾಪ್ಟರ್. ಏನಂತ ಹೇಳ್ತಾರೆ ಕೃಷ್ಣ, ಅರ್ಜುನ, ಈ ಏನ್ ಹೇಳ್ತೀವೋ ಈ ಶರೀರ ಏನಿದೆಯೋ ಅದೇ ಕ್ಷೇತ್ರ. ಈ ಶರೀರವನ್ನ ಯಾರು ತಿಳ್ಕೊತಾನೋ ಅವನೇ ಕ್ಷೇತ್ರಜ್ಞ. ಇನ್ನೊಂದು ವಿಷಯ ತಿಳ್ಕೊ ಅರ್ಜುನ, ಈ ಶರೀರಗಳಲ್ಲಿ ನಾನೂ ಕೂಡ ಒಬ್ಬ ಕ್ಷೇತ್ರಜ್ಞ ಅಂತ ಹೇಳ್ತಾರೆ. ಆಮೇಲೆ ಈ ಶರೀರವನ್ನ ಮತ್ತೆ ಈ ಶರೀರದ ಓನರ್, ಮತ್ತೆ ಕ್ಷೇತ್ರ ಮತ್ತೆ ಕ್ಷೇತ್ರಜ್ಞನ ತಿಳ್ಕೋತೀವಲ್ಲ, ಅದೇ ನಿಜವಾದ ಜ್ಞಾನ. ಅದು ನನ್ನ ಒಪಿನಿಯನ್. ನಾನಿವಾಗ ನಿನಗೆ ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಈ ಕ್ಷೇತ್ರ ಅನ್ನೋದು, ಕ್ಷೇತ್ರದಲ್ಲಿ ಏನೇನಿದೆ, ಅದು ಹೇಗೆಲ್ಲ ಚೇಂಜ್ ಆಗತ್ತೆ, ಅದು ಹೇಗೆ ಉಂಟಾಗತ್ತೆ, ಉದ್ಭವ ಆಗತ್ತೆ. ಆಮೇಲೆ ಯಾರು ಈ ಎಲ್ಲ ಕ್ಷೇತ್ರಗಳ ಕ್ಷೇತ್ರಜ್ಞ ಯಾರು, ಆಮೇಲೆ
ಅವನಿಂದ ಏನೇನೆಲ್ಲ ಆಗುತ್ತೆ ಈ ಕ್ಷೇತ್ರದಲ್ಲಿ ಅನ್ನೋದು ಇದೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ. ಆ್ಯಂಡ್ ಈ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಅವನ ಬಗ್ಗೆ ಇದೆರಡರ ಬಗ್ಗೆ ತಿಳ್ಕೊಳ್ಳೋದು ಬಂದು ಜ್ಞಾನ ಅಂದರೆ, ಆ ಜ್ಞಾನವೆಲ್ಲ ಬಂದು ಋಷಿಮುನಿಗಳು ವೇದಾಂತ ಸೂತ್ರದಲ್ಲಿ ಚೆನ್ನಾಗಿ ಕ್ಲಿಯರ್ ಆಗಿ ಕಾಸು ಎಫೆಕ್ಟು ರೀಸನು ಎಲ್ಲದರ ಜೊತೆ ವೇದಾಂತ ಸೂತ್ರದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಆಮೇಲೆ ಈ ಕ್ಷೇತ್ರದಲ್ಲಿ ಏನೇನಿದೆ ಅಂತ ಹೇಳಕ್ ಶುರು ಮಾಡ್ತಾರೆ ಕೃಷ್ಣ. ಏನು ಈ ಪಂಚಮಹಾಭೂತಗಳು, ಹ್ಮ್, ಗಾ ಇದು ಭೂಮಿ ಆಪ ಅನಲ ವಾಯು, ಇದರ 5 ವಿಷಯಗಳು ಪಂಚಮಹಾಭೂತಗಳು. ಆಮೇಲೆ ಫಾಲ್ಸ್ ಈಗೋ ಅಂತ ಹೇಳ್ತೀನಲ್ಲ ಅದು, ಇಂಟೆಲಿಜೆನ್ಸ್ ಅದು, ಆಮೇಲೆ 10 ಇಂದ್ರಿಯಗಳು, ಆಮೇಲೆ ಮೈಂಡು, ಆಮೇಲೆ ಆ, ಇಂದ್ರಿಯ ವಸ್ತುಗಳು, ಆ, ಆಸೆ, ಆ, ಆಮೇಲೆ ಹೇಟ್ರೆಡ್, ಸಂತೋಷ, ದುಃಖ, ಈ ಲೈಫ್ ಸಿಂಪ್ಟಮ್ಸ್, ಈ ಜೀವಿಯ ಸಿಂಪ್ಟಮ್ಸು, ಆಯ್ತಾ. ಆಮೇಲೆ ಇದೆಲ್ಲನೂ ಕ್ಷೇತ್ರದ ಒಂದು ಏನು ವಿಷಯಗಳು, ಅಂದ್ರೆ ಆಕ್ಟಿವಿಟೀಸು ಅಂತ ಹೇಳಿ ಕ್ಷೇತ್ರದ ಬಗ್ಗೆ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಓಕೆ. ಏನು ಅಂದ್ರೆ ನಿಮಗೆ ಸಿಂಪಲ್ ಆಗಿ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಬೇಕು ಅಂದ್ರೆ, ಒಂದು ಕ್ಷೇತ್ರ ಅಂದ್ರೆ ಈ ಶರೀರ ಅಲ್ಲ, ಶರೀರ ಅದನ್ನ ಮ್ಯಾಥಮೆಟಿಕ್ಸ್ ಅಲ್ಲಿ, ನಾನು ಮ್ಯಾಥಮೆಟಿಕ್ಸ್ ಟೀಚರ್, ಸೊ ಮ್ಯಾಥಮೆಟಿಕ್ಸ್ ಎಕ್ಸ್ಟ್ರಾಪುಲೇಟ್ ಮಾಡಿದ್ರೆ ಏನಾಗತ್ತೆ, ಫುಲ್ ಈ ಒಂದು ಆ, ಏನು ಜಗತ್ತಿದೆಯೋ ಅದು ಕೂಡ ಒಂದು ಶರೀರ. ಈ ಶರೀರ ಹುಟ್ಟುತ್ತೆ, ಚೇಂಜ್ ಆಗುತ್ತೆ, ಬೆಳೆಯುತ್ತೆ, ಪ್ರೊಡ್ಯೂಸ್ ಮಾಡುತ್ತೆ, ಏನೇನೋ ಪ್ರೊಡ್ಯೂಸ್ ಮಾಡುತ್ತೆ. ಅಂದ್ರೆ ಆಮ್, ಆ, ಏನು ಯೂರಿನ್ ಪ್ರೊಡ್ಯೂಸ್ ಮಾಡುತ್ತೆ, ಸ್ವೆಟ್ ಪ್ರೊಡ್ಯೂಸ್ ಮಾಡುತ್ತೆ, ಹೇರ್ಸ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಎಷ್ಟೊಂದು ವಿಷಯಗಳು ಈ ಒಂದು ಶರೀರ ಪ್ರೊಡ್ಯೂಸ್ ಮಾಡುತ್ತೆ. ಹಾಗೇನೆ ಈ ಜಗತ್ತು ಕೂಡ ಎಷ್ಟೊಂದು ವಿಷಯಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ, ಬೆಳೆಯುತ್ತೆ. ಆಮೇಲೆ ಅದು ಇದಾಗತ್ತೆ, ಲೈಕ್ ಓಲ್ಡ್ ಆಗೋಗುತ್ತೆ, ಇದಾಗುತ್ತೆ, ಮತ್ತೆ ಅದು ಅದ್ರೊಳಗೇನೆ ಹುಟ್ಟೋಗುತ್ತೆ, ಅದು ವಾಪಸ್ ಅದ್ರೊಳಗೇನೆ ವಾಪಸ್ ಹುಟ್ಟೋಗುತ್ತೆ. ಸೊ ಇದೆಲ್ಲ ಚೇಂಜಸ್ ಆಗ್ತಾ ಇರುತ್ತೆ. ಇದೆಲ್ಲ ಆಗೋದು ಎಲ್ಲ ವಿಷಯಗಳು ಏನು ಪಂಚಮಹಾಭೂತಗಳು, ಆಮೇಲೆ ಆ, ಏನು 5 10 ಇಂದ್ರಿಯಗಳು ಅಂತ ಹೇಳ್ತಾರೆ. ಯಾಕೆ 10 ಇಂದ್ರಿಯಗಳು ಅಂದ್ರೆ, ಆಮ್, ನೋಡೋದು ನಮಗೆ ಗೊತ್ತಿರೋ ಪ್ರಕಾರ 5 ಇಂದ್ರಿಯಗಳಲ್ವಾ. ನೋಡೋದು ಕಣ್ಣು, ಬಟ್ ಪ್ಲಸ್ ನೋಡುವ ಕ್ಷಮತೆ ಇದೇನಿದೆಯಲ್ಲ ಅದೂ ಇಂದ್ರಿಯ. ಎಷ್ಟೋ ಜನಕ್ಕೆ ಕಣ್ಣಿರಬಹುದು ಆದರೆ ನೋಡೋ ಕ್ಷಮತೆ ಇರೋದಿಲ್ಲ ಅಲ್ವಾ. ಸೊ ಅದನ್ನ 10 ಇಂದ್ರಿಯ ಅಂತ ಹೇಳ್ತಾರೆ. ಸೊ ಆ ಥರ ಒಂದೊಂದು ಇಂದ್ರಿಯಕ್ಕೂ ಡಬಲ್ ಡಬಲ್ ಬರುತ್ತೆ. ಸೊ ಈ ಥರ 10 ಇಂದ್ರಿಯಗಳು. ಓಕೆ. ಸೊ ಇವೆಲ್ಲನೂ ಬಂದು ಎವ್ರಿಥಿಂಗ್ ಇದೆಲ್ಲ ಬಂದು ಕ್ಷೇತ್ರ, ಫೀಲ್ಡ್ ಆಫ್ ಆಕ್ಟಿವಿಟೀಸ್. ಅಂದ್ರೆ ಇದರಲ್ಲೇ ಬಂದು ನಿಮಗೆ ಆಕ್ಟಿವಿಟೀಸ್ ನಡೀತಾ ಇರುತ್ತೆ ಅಂತ ಹೇಳ್ತಾರೆ ಕೃಷ್ಣ. ಸೊ ಈ ಫಸ್ಟ್ 7 ವರ್ಸಸ್ ಅಲ್ಲಿ ಇಷ್ಟೆಲ್ಲ ಎಕ್ಸ್ಪ್ಲನೇಷನ್ ಆಗುತ್ತೆ. ಒಂದು ಸಮ್ಮರಿ ತರ ಕ್ವಶನ್ಸ್ 6 ವಿಷಯಗಳು ಕೇಳಿದ್ದಾರೆ. ಅದರಲ್ಲಿ ಕೃಷ್ಣ ಬಂದು ಡೀಟೇಲ್ ಆಗಿ ಕ್ಷೇತ್ರ ಅನ್ನೋದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಹೇಳಿದ್ದಾರೆ. ನೆಕ್ಸ್ಟ್ ಜ್ಞಾನ ಅಂದ್ರೆ ಏನು, ಏನೇನು ಕ್ವಶನ್ ಕೇಳಿದ್ರು. ಕ್ಷೇತ್ರ ಅಂದ್ರೆ ಏನು, ಕ್ಷೇತ್ರಜ್ಞ ಅಂದ್ರೆ ಏನು ಅಂತ ಕೇಳಿದ್ರು ಅಲ್ವಾ. ಸೊ ಈ 2 ವಿಷಯಗಳನ್ನ ಸ್ವಲ್ಪ ಡೀಟೇಲ್ ಆಗಿ ಹೇಳಿದ್ದಾರೆ ಇಷ್ಟವರೆಗೂ. ಆಮೇಲೆ ಆ ಕ್ಷೇತ್ರಜ್ಞಾನದನ್ನು ಹೇಳಿದ್ದಾರೆ. ಯಾರ್ಯಾರು ನಾನು ಅಂದ್ರೆ ಈ ಶರೀರದಲ್ಲಿ ನಾನು ಒಂದು ಜೀವಿಯಾಗಿರ್ತೇನೆ, ನಾನು ಒಂದು ಆತ್ಮ, ನಾನು ಕ್ಷೇತ್ರಜ್ಞ. ಅದ್ರ ಜೊತೆಗೆ ಪರಮಾತ್ಮ ಅಂತ ಇರ್ತಾನೆ, ಅವರೂ ಕೂಡ ಈ ಶರೀರದ ಕ್ಷೇತ್ರದ ಜ್ಞಾನ ಇರುವವನು ಅಂತ ಕ್ಷೇತ್ರಜ್ಞ ಅಂದ್ರೆ. ಸೊ ಇವೆರಡು ಆಯ್ತು. ನೆಕ್ಸ್ಟ್ ಇವಾಗ ಜ್ಞಾನ ಅಂದ್ರೆ ಏನು ಅನ್ನೋದು ನೆಕ್ಸ್ಟ್ ಇದರಲ್ಲಿ ಕೃಷ್ಣ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಓಕೆ. ಇವಾಗ ಇದರಲ್ಲಿ ಇಂಪಾರ್ಟೆಂಟ್ ಶ್ಲೋಕ ನಂಬರ್ 2 ನಾವಿವಾಗ ರಿಸೈಟ್ ಮಾಡೋಣ. ಕ್ಷೇತ್ರಜ್ಞಂ, ಸಾರಿ, ಶ್ಲೋಕ ನಂಬರ್ 3, ಐ ಆಮ್ ಸಾರಿ. ಕ್ಷೇತ್ರಜ್ಞಂ ಕ್ಷೇತ್ರಜ್ಞಂ ಅದು 2ನೇ ಇರೋದು. 3 ಬಂದು ತತ್ಕ್ಷೇತ್ರಂ. ಶ್ಲೋಕ ನಂಬರ್ 1 and 2 ಬಂದು ಒಂದೇ ಸಮನೆ ಇರುತ್ತೆ, ಒಂದೇ ಜೊತೆಗಿರುತ್ತೆ. ಓಕೆ. ಹ್ಮ್. ಶ್ಲೋಕ ನಂಬರ್ 3 ಬಂದ್ಬಿಟ್ಟು ಸೆಪರೇಟ್ ಆಗಿದೆ. ಓಕೆ. ಓಕೆ. ಶ್ಲೋಕ ನಂಬರ್ 3,
ಕ್ಷೇತ್ರಜ್ಞಂ ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಸರ್ವಕ್ಷೇತ್ರೇಷು ಭಾರತ ಭಾರತ ಕ್ಷೇತ್ರಜ್ಞೋರ್ ಕ್ಷೇತ್ರಜ್ಞೋರ್ ಜ್ಞಾನಂ ಜ್ಞಾನಂ ಯತ್ತ ಜ್ಞಾನಂ ಯತ್ತ ಜ್ಞಾನಂ ಮತಂ ಮಮ ಮತಂ ಮಮ ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ ಸರ್ವಕ್ಷೇತ್ರೇಷು ಭಾರತ ಕ್ಷೇತ್ರಜ್ಞಯೋರ್ಜ್ಞಾನಂ ಕ್ಷೇತ್ರಜ್ಞಯೋರ್ಜ್ಞಾನಂ ಯತ್ತ ಜ್ಞಾನಂ ಮತಂ ಮಮ ಯತ್ತಂ ಜ್ಞಾನಂ ಮತಂ ಮಮ. ಕರೆಕ್ಟ್. ಅಂದರೆ ಭಾರತ ನೀನು ಅರ್ಥ ಮಾಡ್ಕೋಬೇಕು, ನಾನು ಕೂಡ ಆ ಎಲ್ಲ ಕ್ಷೇತ್ರಗಳಲ್ಲಿ, ಎಲ್ಲ ಶರೀರದಲ್ಲಿ ನಾನು ಒಂದು ಕ್ಷೇತ್ರಜ್ಞ. ಆಮೇಲೆ ಈ ಶರೀರವನ್ನ, ಇದರ ಓನರ್ನ, ಇವರನ್ನ ಅರ್ಥ ಮಾಡಿಕೊಡೋದೇ ನಿಜವಾದ ಜ್ಞಾನ. ಅದು ನನ್ನ ಒಪಿನಿಯನ್ನು. ಮತಂ ಮಮ, ಅದು ನನ್ನ ಒಪಿನಿಯನ್ ಅಂತ ಹೇಳಿ ಕೃಷ್ಣ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಜ್ಞಾನ ಅಂದ್ರೆ ಏನು ಅನ್ನೋದು ಡೀಟೇಲ್ ಆಗಿ ಕೃಷ್ಣ ಹೇಳ್ತಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಈ ಚಾಪ್ಟರ್ ಅಲ್ಲಿ ನನಗೆ ಮೇನ್ ಏನು ಅನ್ಸಿದಂದ್ರೆ, ಈ ಪಂಚೇಂದ್ರಿಯಗಳು 5 ಇದೆ ಅಂತ ನಾನು ಯಾವಾಗಲೂ ಅನ್ಕೊಂತೇವೆ, ಬಟ್ ಅದ್ರ ಕ್ಷಮತೆ, ಸೊ ದಟ್ ಇಸ್ ಬ್ಯೂಟಿಫುಲ್. ಅಂದ್ರೆ ನಾವು ಆ ಕ್ಷಮತೆಯನ್ನ ಹೆಚ್ಚಿಸ್ಕೊಳ್ಳೋದು ಅಥವಾ ಹೇಗೆ ಯೂಸ್ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಕರೆಕ್ಟ್. ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಕಲಾ. ಹರೇ ಕೃಷ್ಣ. ಹರೇ ಕೃಷ್ಣ.